ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಡಿಫ್ರೆಂಟಾಗಿರೋಂಥ ಚಿಕನ್ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ತಿಂದು. ಹಾಗಾಗಿ ಈ ರೀತಿಯೂ ಒಂದು ಸಲ ಮಾಡಿ ತಿಂದು ನೋಡಿ, ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ರೆಸಿಪಿ ಮಾಡಲಿಕ್ಕೆ ಮುಂಚೆ ನಾವು ಚಿಕ್ಕಪೇಟೆಗೆ ಹೋಗಿರುವಂಥ ಶಾಪಿಂಗ್ ಮಾಡಿರೋಂಥ ನಾವು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಾವು ಶಾಪಿಂಗ್ ಮಾಡಲಿಕ್ಕೆ ಹೋದಾಗ ಮೊದಲಿಗೆ ಹೋಗೋದೇ ನಾವು ರಾಜ ಮಾರ್ಕೆಟ್ಗೆ. ಯಾಕೆಂದರೆ ಶಾಪಿಂಗ್ ಎಲ್ಲ ಮಾಡಿ ರಾಜ ಮಾರ್ಕೆಟ್ಗೆ ಆ ಲಗೇಜೆಲ್ಲ ಎತ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೊದಲಿಗೆ ನಾವು ರಾಜ ಮಾರ್ಕೆಟ್ಗೆ ಹೋಗ್ತೀವಿ. ಹಾಗೆಯೇ ಇಲ್ಲಿ ನಮ್ಗೆ ಏನೇನು ಬೇಕು ಅಂತ ಮೊದಲೇ ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ಹಾಗಾಗಿ ನಮಗೆ ಏನೇ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಹಾಗೆ ನಾವು ಇಲ್ಲಿ ಮೊದಲಿಗೆ ನಾವು ರಾಜ ಮಾರ್ಕೆಟ್ಗೆ ಹೋಗಿದರೆ ಇಲ್ಲಿ ಸ್ವಲ್ಪ ಬ್ಯಾಂಗಲ್ಸು ಮತ್ತು ಹಾಗೆ ಜಡೆಬಿಲ್ಲೆ, ಸೊಂಟು ಡಾಬ್ ಇರ್ಬೋದು, ಇವೆಲ್ಲನೂ ಮೊದಲೇ ಲಿಸ್ಟ್ ಮಾಡ್ಕೊಂಡಿದ್ರಲ್ಲ ಅದೇ ಪ್ರಕಾರವಾಗಿ ನಾವು ತೊಗೊಳ್ತಾಯಿದ್ರೆ, ನಾವು ಚಿಕ್ಕಪೇಟೆಗಾಗಲಿ ಅಥವಾ ಎಲ್ಲೇ ಹೋದರೂ ಇದೇ ರೀತಿ ಲಿಸ್ಟ್ ಮಾಡ್ಕೊಂಡು ಹೋದರೆ ನಮಗೆ ಎಲ್ಲನೂ ತೊಗೊಬೋದು. ಇಲ್ಲಾಂದರೆ ಕನ್ಫ್ಯೂಸ್ ಆಗಿ ಒಂದು ತೊಗೊಂಡು ಒಂದು ಬಿಟ್ಟಿರ್ತೀವಿ. ಇಲ್ಲಿ ಬೈತಲ್ಲೇ ಬಟ್ಟಿರ್ಬೋದು, ಸೈಡ್ ಪಾಪ್ಟ್ ಇರ್ಬೋದು, ಎಲ್ಲ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದೆಲ್ಲ ನಾನು ತಗೊಂಡಿದ್ದು ನಮ್ಮ ತಮ್ಮ ಹೆಂಡತಿಗೋಸ್ಕರ. ನಾವು ಕೆಲವೊಂದೆಲ್ಲ ಇನ್ನೊಂದು ದಿವಸ ಬಂದು ಪರ್ಚೇಸ್ ಮಾಡಿದರೆ. ಹಾಗೆ ಇಲ್ಲಿ ಒಳಗಡೆ ರಾಜ ಮಾರ್ಕೆಟಿಂದನೇ ಬಂದರೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಇದೆ. ಅದರೊಳಗಡೆ ಬಂದರೆ ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ನಮ್ಗೆ ಬೇಕಾಗಿರೋಂಥ ಫ್ಯಾನ್ಸಿ ಐಟಮ್ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ನಾವು ಇಲ್ಲಿ ನೈಫ್ ಪಾಲಿಶ್ ಇರ್ಬೋದು, ರಿಬ್ಬನ್ ಇರ್ಬೋದು, ಬಳೆ, ಹಾಗೆಯೇ ಫ್ಯಾನ್ಸಿ ಐಟಮ್ ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಹಾಗೆ ನಾವು ತೊಗೊಂಡಿದ್ದೆಲ್ಲ ಒಂದು ಸ್ವಲ್ಪ ಇತ್ತು. ಹಾಗಾಗಿ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರೆ, ಹಾಗೆ ಇಲ್ಲೊಂದು ವೀಡಿಯೋ ಮಾಡೋಣ ಅಂಥೇಳಿ ಹಾಗೆ ವೀಡಿಯೋ ಮಾಡ್ತಿದ್ರೆ, ಇದರೊಳಗಡೆ ಬಂದರೆ ಎದುರುಗಡೆ ಅಂಗಡಿನೇ ಒಂದು ಫ್ಯಾನ್ಸಿ ಐಟಮ್ ಇದೆ. ಅಂದರೆ ಫ್ಯಾನ್ಸಿ ಐಟಮ್ ಅಂದರೆ ಕುಮಾರ ಸ್ಟೋರ್ ಇದೆ. ಅಲ್ಲಿ ಕಾಸ್ಮೆಟಿಕ್ಸ್ ಐಟಮ್ಸ್ ಸಿಗುತ್ತೆ. ಕಾಸ್ಮೆಟಿಕ್ಸ್ ಐಟಮಿಂದ ಹಿಂದೆಗಡೆ ಇಲ್ಲಿ ಒಂದು ಅಂಗಡಿ ಇದೆ. ಇನ್ನರ್ಸ್ ಎಲ್ಲನೂ ಅಂದರೆ ದೊಡ್ಡವ್ರಿಗಿರ್ಬೋದು, ಚಿಕ್ಕವ್ರಿಗಿರ್ಬೋದು, ಇನ್ನರ್ಸ್ ಹೋಲ್ಸೇಲ್ ಇನ್ನರ್ಸು ಸಿಗುತ್ತೆ. ತುಂಬಾ ಕಡಿಮೆ ಬೀಳುತ್ತೆ. ಇದು ಸುಮಾರು ವರ್ಷದಿಂದನೂ ನಾವು ಚಿಕ್ಕಪೇಟೆಗೆ ಹೋದರೆ ಇದೇ ರೀತಿಯಾಗಿ ತೊಗೊಂಬಂದ್ಬಿಡ್ತೀರಿ. ಒಂದು ಅರ್ಧ ಡಜನ್ನು, 1 ಡಜನ್ ಆ ಥರ ತೊಗೊಬೇಕು. ಅರ್ಧ ಡಜನ್ ತೊಗೊಂಡ್ರೆ ತುಂಬ ಚೀಪಾಗಿ ಕೊಡ್ತಾರೆ. ಹಾಗೆ ಇಲ್ಲಿ ಧರ್ಮರಾಯ ತೇರು ನಡೆದಿತ್ತು. ನಾವು ಹೋಗಿದ್ದ ದಿವಸ ನೆಕ್ಸ್ಟ್ ಡೇ ಇಲ್ಲಿ ಮೆರವಣಿಗೆ ನಡೀತಾಯಿತ್ತು. ಈ ಮೆರವಣಿಗೆ ನಡೀತಾಯಿದ್ರೆ ರಶ್ ಇರುತ್ತೆ ಅಂದ್ಕೊಂಡಿದ್ರೆ ಏನು ಅಂಥ ರಶ್ ಏನಿರಲಿಲ್ಲ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ರಾಜ ಮಾರ್ಕೆಟ್ ಇರ್ಬೋದು ಅಥವಾ ಫ್ಯಾನ್ಸಿ ಐಟಮ್ಮು ಇದೆಲ್ಲ ತಗೊಂಡು ಹೋಗೋಷ್ಟರಲ್ಲೇ ನಮಗೆ ಮಧ್ಯಾಹ್ನ 2 ಗಂಟೆಯಿಂದ 2:15 ಆಗಿತ್ತು. ಸೊ ಊಟದ ಟೈಮ್ ಆಗಿದೆ ಅಂಥೇಳಿ ನಾವು ಮೊದಲಿಗೆ ಊಟ ಮಾಡಿಬಿಡೋಣ. ಆಮೇಲೆ ಸ್ಯಾರಿ ಪರ್ಚೇಸ್ ಇತ್ತು. ಸ್ಯಾರಿ ಪರ್ಚೇಸ್ ಮಾಡ್ಲಿಕ್ಕಂತ ಹೋದರೆ ಸುಮಾರು ಹೊತ್ತಾಗುತ್ತೆ ಅಂಥೇಳಿ ನಾವು ಮೊದಲಿಗೆ ಇಲ್ಲಿ ಊಟ ಮಾಡ್ಲಿಕ್ಕೆ ಹೋಗಿದ್ರೆ. ಹಾಗೆ ಇಲ್ಲಿ ಮೀಲ್ಸ್ ತೊಗೊಂಡಿದ್ರೆ, ಅಂದರೆ ಮಧ್ಯಾಹ್ನ ಊಟದ ಟೈಮಲ್ಲಿ ಮೀಲ್ಸು ಸಿಗುತ್ತೆ. ಅಂದರೆ ದೋಸೆ ಎಲ್ಲನೂ ಸಿಗುತ್ತೆ. ಇಲ್ಲಿ ಇರೋದ್ರಲ್ಲಿ ನಮಗೆ ಮೀಲ್ಸೇ ತೊಗೊಳ್ಳೋಣ ಅಂಥೇಳಿ ಮೀಲ್ಸ್ ತೊಗೊಂಡಿದ್ರೆ, ಇರೋದ್ರಲ್ಲಿ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಚಿಕ್ಕಪೇಟೆಯಲ್ಲಿ ಬೇರೆ ಹೋಟೆಲ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತೀವಿ ಅಂದರೆ ಅಷ್ಟು ನೀಟ್ನೆಸ್ ಇರೋದಿಲ್ಲ, ಅಥವಾ ನಮಗೆ ಸ್ಯಾಟಿಸ್ಫ್ಯಾಕ್ಟೇ ಆಗೋದಿಲ್ಲ. ಬೇರೆ ಕಡೆ ನಮ್ಗೆ ಹೊರಗಡೆ ಊಟ ಹೆಚ್ಚಾಗಿ ನಾವು ತಿನ್ನಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಯಾಕೆ ಅಂತೇಳಿ ಅಲ್ಲಿ ಊಟ ಮುಗಿಸ್ಕೊಂಡು ಬಂದು ಸ್ಯಾರಿ ಸೆಲೆಕ್ಷನ್ಗೆ ಅಂತ ಬಂದಿದ್ದರೆ ನೋಡ್ತಾ ಇರ್ಬೋದು. ಇಲ್ಲಿ ಸ್ಯಾರಿ ಇದು ಪಿಂಕ್ ಮತ್ತು ಲೈಟ್ ಗ್ರೀನ್ ಅಲ್ಲಲ್ಲಿ ಸ್ವಲ್ಪ ಹೂವು ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಇದು 1-2 ಸ್ಯಾರಿ ಸೆಲೆಕ್ಟ್ ಮಾಡೋಣ ಅಂಥೇಳಿ, ಇದು ಲಕ್ಷ್ಮೀ ಕಲರ್ ಇದೆ ಅಂಥೇಳಿ ಈ ಕಲರ್ನು ನನಗೆ ಇಷ್ಟ ಆಯಿತು. ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಸೆಲೆಕ್ಟ್ ಮಾಡಿ ಒಂದು ಸೈಡ್ಗೆ ಇಟ್ಟಿದ್ರೆ, ಸೆಲೆಕ್ಟ್ ಮಾಡಿ ಇಟ್ಟಿದ್ರೆ ಆಮೇಲೆ ನಮ್ಮ ಆಂಟಿ ಕೂಡ ಇದು ತೊಗೊಳೋದಕ್ಕೆ ನಾವೆಲ್ಲ ಹೇಳ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದೆ, ಇದೇ ತೊಗೊಳ್ರಿ ಅಂತ ಇದ್ದೆ. ಆಮೇಲೆ ಇಲ್ಲ ಇದು ತೊಗೊಳ್ಳೋಣ ಅಂತಿದ್ರು. ಇದು ನಮ್ಮ ಅಮ್ಮಗೆ ತೊಗೊಳ್ಳೋಣ ಅಂಥೇಳಿ ಇದು ತೊಗೊಂಡ್ರೆ. ಮತ್ತು ನಮ್ಮ ತಮ್ಮ ಹೆಂಡ್ತಿಗೂ ಅಷ್ಟೇ ಸೆಲೆಕ್ಟ್ ಮಾಡ್ತಾಯಿದ್ರೆ.
ಅವರು ಅಷ್ಟೇ ಒಂದು ಸ್ಯಾರಿ ಇದೇ ಕಲರ್ ಇರಲಿ ಅಂತ ಇದ್ದರೆ ನನ್ನ ತಂಗಿ ತೊಗೊತಿದ್ದಾಳೆ. ಈಗ ನೋಡಬೇಕು ಎಷ್ಟು ಸ್ಯಾರಿ ಸೆಲೆಕ್ಟ್ ಮಾಡ್ತಾಳೆ ಅಂದರೆ ನಾನು ಅಷ್ಟು ವೀಡಿಯೋ ಮಾಡಲಿಲ್ಲ. ಸುಮಾರು ಒಂದು 10 ಸ್ಯಾರಿ ಆದ್ರೂ ಸೆಲೆಕ್ಟ್ ಮಾಡಿದ್ದಾಳೆ. ಇದು ತೊಗೊಳ್ಳೋಣ, ಅದು ಚೆನ್ನಾಗಿದೆ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂತ ನೋಡ್ತಾನೆ ಇರ್ತಾಳೆ. ನಾವಂದರೆ ಒಂದು 4-5 ಸೀರೆ ನೋಡ್ಬಿಟ್ಟು ಇರಲಿ ಅಂತೀರಿ. ಅವರು 10 ಸೀರೆನೂ ಇಷ್ಟ ಇದೆ ಅಂತ ತೊಗೊಂಡು ಒಂದು ಸೀರೆ ಸೆಲೆಕ್ಟ್ ಮಾಡೋಷ್ಟರಲ್ಲಿ ನಾವು ಎಲ್ಲರೂ ಸೆಲೆಕ್ಟ್ ಮಾಡಿದರೆ ಒಬ್ಬಳು ಸೆಲೆಕ್ಟ್ ಮಾಡೋಷ್ಟರಲ್ಲಿ ನಾವು ಆಗಲೇ ನೋಡಿದ್ರಲ್ಲ ಆ ಪಿಂಕ್ ಕಲರ್ ಸ್ಯಾರಿ ಕೂಡ ತುಂಬಾ ಇಷ್ಟ ಆಗಿತ್ತು. ಬಟ್ ಅದೇ ಇದೆ ಅಂಥೇಳಿ ಇವರೆಲ್ಲನೂ ಬೇಡ ನಿನ್ನ ಹತ್ರ ಇದೆ ಅಂಥೇಳಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾಯಿದ್ರು. ಅಂದರೆ ಈ ಗ್ರೀನ್ ಇರ್ಬೋದು, ಬ್ಲೂ ಇರ್ಬೋದು, ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದು ಕೂಡ ತುಂಬಾ ಸಾಫ್ಟ್ ಅನಿಸ್ತಾಯಿತ್ತು. ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ರೆ ನಾನು ಕೂಡ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಸಲ್ಲಿದ್ದೆ. ಆಗ ಆಂಟಿ ಗ್ರೀನೇ ಚೆನ್ನಾಗಿದೆ ತೊಗೋ ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ಅದು ಕೂಡ ತೊಗೊಂಡೆ. ಹಾಗೆ ಎಲ್ಲ ಸ್ಯಾರೀಸು ಕೂಡ ಇಲ್ಲೇ ಸುದರ್ಶನ್ ಸಿಲ್ಕ್ ಹೌಸಲ್ಲೇ ತೊಗೊಂಡ್ರೆ, ಅಂದರೆ ರಿಲೇಷನ್ಗೆ ಕೊಡೋದಿರ್ಬೋದು ಅಥವಾ ನಾವು ಉಟ್ಕೊಂಡಿರೋ ಅಂಥದ್ದು ಇರ್ಬೋದು, ಇಲ್ಲೇ ತೊಗೊಂಡಿರೋ ಅಂಥದ್ದು. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಈ ಸೆಟ್ಟೆಲ್ಲನೂ ಅಲ್ಲೇ ತೊಗೊಂಡಿರೋ ನಮ್ಮ ಮಗಳಿಗೆ, ನಮ್ಮ ಮನೆಯವ್ರಿಗೆ, ಹಾಗೆ ನಮ್ಮ ಮಗನ ಕೂಡ. ಹಾಗೆಯೇ ತುಂಬ ಚೆನ್ನಾಗಿರೋ ಅಂಥದ್ದು ಸ್ಯಾರೀಸ್ ಕೂಡ ತುಂಬ ಸೆಲೆಕ್ಷನ್ ಕೂಡ ಇರುತ್ತೆ. ಹಾಗಾಗಿ ನಾವು ಇಲ್ಲೇ ಹೆಚ್ಚಾಗಿ ಹೋಗ್ತೀವಿ. ಹಾಗೆಯೇ ಇಲ್ಲಿ ರೇಟ್ ಕೂಡ ರೀಸನಬಲ್ ಆಗಿರುತ್ತೆ. ಸೊ ಹಂಗಾಗಿ ನಾವು ಯಾವಾಗಲೂ ಅಷ್ಟೇ ಸುದರ್ಶನ್ ಸಿಲ್ಕ್ ಹೌಸನ್ನೇ ನಾವು ಬೆಸ್ಟ್ ಅಂತೇಳಿ ನಾವು ಇಲ್ಲಿಗೆ ಹೆಚ್ಚಾಗಿ ಪರ್ಚೇಸಿಂಗ್ ಹೋಗ್ತೀವಿ. ಇದೆಲ್ಲ ಮುಗಿಯೋಷ್ಟರಲ್ಲೇ ಸಂಜೆ ನಾವು 7 o'clock 7:30 ಹಿಂಗಾಗಿತ್ತು ಅನಿಸುತ್ತೆ. ಬೆಳಗ್ಗೆಯಿಂದ ಸುತ್ತಾಡಿ ಎಲ್ಲರಿಗೂ ತುಂಬಾ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಮನೆಗೆ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ ಅನಿಸ್ತಾಯಿತ್ತು. ಮನೆಗೆ ಹೋಗೋಷ್ಟರಲ್ಲಿ 9 o'clock ಆಗಿತ್ತು. ನೋಡ್ತಾ ಇರ್ಬೋದು ಇಷ್ಟೆಲ್ಲ ಲಗ್ಗೇಜು ಅಷ್ಟು ಪರ್ಚೇಸಿಂಗ್ ಮಾಡೋಷ್ಟರಲ್ಲಿ ಎಷ್ಟು ಟೈಮ್ ಹಿಡಿದಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟ್ ಡೇ ಬಂದು ಸಂಡೇ ಇತ್ತು. ಹಾಗಾಗಿ ಬೆಳಗ್ಗೆನೇ ನಾನು ಚಿಕನ್ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಚಿಕನ್ ಸಾಂಬಾರು ಮಾಡಲಿಕ್ಕೆ ತೊಗೊಂಡಿದ್ದೆ. ಇಲ್ಲಿ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು 2 ಟೊಮೊಟೊ, ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1 ಗಡ್ಡೆ ಆಗೋಷ್ಟು, 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಚಕ್ಕೆ ಮತ್ತು ಒಂದು 4 ಲವಂಗ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಧನಿಯಾ ಕಾಳು ತೊಗೊಂಡಿದ್ದೀನಿ, ಧನಿಯಾ ಪುಡಿ ಇರಲಿಲ್ಲ ಅಂಥೇಳಿ. ಹಾಗೆ ಇಲ್ಲಿ ಒಂದು 4-5 ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು 5-6 ಬೆಡಗಿಕಾಯಿ ತೊಗೊಂಡಿದ್ದೀನಿ. ಬೆಡಗಿಕಾಯಿ ಏನು ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತ, ಮತ್ತು ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ. ಹಾಗೆ ಚಿಕನ್ ಕೂಡ ಒಂದು 3/4 kg ಆಗೋಷ್ಟು ತೊಗೊಂಡಿದ್ದೆ. ಹಾಗೆ ಇಲ್ಲಿ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹುರ್ಕೊಳ್ಳೋಣ ಅಂಥೇಳಿ ಹುರ್ಕೊಂಡಿದ್ದೆ. ಫಸ್ಟು ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಬೆಡಗಿಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಇತ್ತಲ್ಲ ಅದು ಕೂಡ ಒಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಧನಿಯಾ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಖಾಲಿಯಾಗಿತ್ತು. ಸೊ ಹಂಗಾಗಿ ಧನಿಯಾ ಕೂಡ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೆ. ಅಂದರೆ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ನಾವು ಧನಿಯಾ ಆವಾಗಲೇ ಹುರಿದು ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಇಲ್ಲಿ ಧನಿಯಾ ಕಾಳನ್ನ ಹುರ್ಕೊಂಡಿದ್ದೀನಿ. ಇದಾಗಿದ ನಂತರ ಅದೇನೇ ಪಾನ್ಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಏನು ಫ್ರೈ ಮಾಡೋದು ಬೇಕಾಗಲ್ಲ. ಇಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಲ್ಲನೂ ಕೆಂಪಾದರೆ ಸಾಕು, ತುಂಬ ಸೀಸಬಾರ್ದು. ಚಿಕನ್ ಸಾಂಬಾರಿಗೆ ಎಲ್ಲನೂ ಅಷ್ಟೇ ತುಂಬ ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಅದೇ ಇದಕ್ಕೇ ನಾನು ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಲವಂಗಗಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಪುದೀನ ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬ ಏನು ಬೇಡ. ಅದು ಬಾಣಲಿ ಬಿಸಿ ಇರುತ್ತಲ್ಲ ಅದೇ ಬಿಸಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರ ಜೊತೆಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರ ಕೊಬ್ಬರಿ ಕೂಡ ಕೊನೆಯಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ಟವ್ ಆಫ್ ಮಾಡಿದರೂ ಸಾಕಾಗುತ್ತೆ, ಅದೇ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ. ಇದನ್ನು ತಣ್ಣಗಾಕ್ಲಿಕ್ಕೆ ಬಿಡೋಣ. ಇದಾಗಿದ ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋಂಥದ್ದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಹಾಗೆಯೇ ಇಲ್ಲಿ ಫ್ರೈ ಆಗಿರೋಂಥ ಬಾಣಲಿಗೆ ಚಿಕನ್ ತೊಗೊಂಡಿದ್ರಲ್ಲ, ಚಿಕನ್ ತೊಳೆದು ಅರಿಶಿನ ಪುಡಿ ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಒಂದು 3/4 kg ಆಗೋಷ್ಟಿತ್ತು ಚಿಕನ್ನು. ಅದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು.
ಹಾಗೆಯೇ ಇಲ್ಲಿ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತೊಳಿಬೇಕಾದ್ರೆ ಹಾಕಿದರೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಇದೇ ರೀತಿ ಫ್ರೈ ಮಾಡಿ ತಟ್ಟೆ ಮುಚ್ಚಿಟ್ರೆ ಒಂದು 10 ನಿಮಿಷ ಆದಮೇಲೆ ನಾವು ಪ್ಲೇಟ್ ಓಪನ್ ಮಾಡಿದಾಗ ಚೆನ್ನಾಗಿ ಅದರಲ್ಲಿರೋಂಥ ನೀರಿನಂಶ ಎಲ್ಲನೂ ಬಿಟ್ಕೊಂಡಿರುತ್ತೆ. ಆಗ ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಈಗ ಮಸಾಲೆ ರುಬ್ಬಿದ್ರಲ್ಲ, ಆ ರುಬ್ಬಿರೋಂಥ ಮಸಾಲೆನ ಈಗ ಇದ್ರ ಜೊತೆಗೆ ಮಿಶ್ರಣ ಮಾಡ್ಕೊಳ್ಳೋಣ. ಅಂದರೆ ಆಗಲೇ ತೋರಿಸಿದ್ನಲ್ಲ ಮಸಾಲೆ, ಅಷ್ಟನ್ನ ಹಾಕ್ಕೊಂಡು ನಾನು ರುಬ್ಬಿರೋ ಅಂಥದ್ದು ಹುರಿದಿದ್ನಲ್ಲ, ಅದು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿಟ್ಕೊಂಡು ಈಗ ಮಸಾಲೆನ ಇದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕ್ಕೊಬೋದು. ನನಗೆ ಇಲ್ಲಿ ನಮ್ಮ ಮನೇಲಿ ಒಂದು 3 ಜನ ಇರೋದ್ರಿಂದ 4 ಜನ ಇರೋದ್ರಿಂದ ನಮಗೆ ಸಾಂಬಾರೇನು ಅಷ್ಟು ಬೇಕಾಗೋದಿಲ್ಲ, ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀವಿ. ಹಾಗಾಗಿ ನಿಮಗೆ ನೀರು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು, ಮುದ್ದೆಗೆಲ್ಲನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು, ಚೆನ್ನಾಗೇ ಇರುತ್ತೆ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ವೀಡಿಯೋಸ್ ಎಲ್ಲನೂ ಎಡಿಟ್ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡೀತು. ಅಂದರೆ ನಾನು ವಿಡಿಯೋ ಎಡಿಟ್ ಮಾಡಲಿಕ್ಕಾಗಿರಲಿಲ್ಲ. ನೋಡ್ತಾ ಇರ್ಬೋದು ಈಗ ಎಷ್ಟು ರುಚಿಯಾಗಿದೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.